ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಬಿ ಎಸ್ ನರ್ಸಿಂಗ್ ಥರ್ಡ್ ಸೆಮಿಸ್ಟರ್. ಓಕೆ, ಇವಾಗ ಏನಪ್ಪ ಅಂತಂದರೆ ಬಿ ಎಸ್ ನರ್ಸಿಂಗ್ ಥರ್ಡ್ ಸೆಮಿಸ್ಟರ್ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇವಾಗ ಏನು ಇಲ್ಲಿ ಕಾಣಿಸ್ತೈತೆ 100% ಬರುತ್ತೆ ಅಂತಂದು ಹೇಳಿದ್ದೀನಿ. ಸೊ ಹೌದಾ, ನಿಜನ ಬರ್ದಾರ ಒಂದು ಗುಡ್ ನ್ಯೂಸ್ ಹೇಳ್ತಿದ್ದಾರೆ ನಮಗೆ 100% ಬರುತ್ತೆ ಅನ್ನೋದು. ಹೌದು, ನಾನು ಇವಾಗಲೂ ಕೂಡ ಹೇಳ್ತೀನಿ 100% ಬರುತ್ತೆ, ಡೋಂಟ್ ವರಿ. ಬಟ್ ಏನು ಟೈಮ್ ಟೇಬಲ್ ಬೇರೆ ನಿಮ್ದು ಹಾಳೆ ಬಿಟ್ಬಿಟ್ಟವ್ರೆ 1ನೇ ತಾರೀಕು. ಬಟ್ ಬ್ಲೂ ಪ್ರಿಂಟ್ ಇನ್ನೂ ಏನು ಮುಗಿದಾದ್ಮೇಲೆ ಬರುತ್ತಾ ಅಂತ ಕೇಳಿದ್ರೆ, ಸೊ ಆ ಥರ ಏನಿಲ್ಲ. ಇವಾಗ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಯಾವಾಗಲೂ ಬಿಡಬೇಕಿತ್ತು, ಬಟ್ ಬಿಟ್ಟಿಲ್ಲ. ಇವಾಗ ಇನ್ನೂ ಅಂದರೆ 1ನೇ ತಾರೀಕು ಅನ್ನೋಷ್ಟರಲ್ಲೇ ಮೇ ಬಿ ಬ್ಲೂ ಪ್ರಿಂಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ನಾನು ಟೈಮ್ ವೇಸ್ಟ್ ಮಾಡೋಕೆ ಹೋಗಲ್ಲ, ಬೇಗನೆ ಹೇಳ್ಬಿಡ್ತೀನಿ. ಮೇ ಬಿ ಇನ್ನು 1 ವೀಕ್ ಅಥವಾ 8 ರಿಂದ 10 ದಿನದಲ್ಲಿ ನಿಮ್ಮ ಒಂದು ಬ್ಲೂ ಪ್ರಿಂಟ್ ಬರೋ ಸಾಧ್ಯತೆ ಜಾಸ್ತಿ ಐತೆ. ಆ್ಯಕ್ಚುಲಿ ಯಾಕಂತಂದರೆ ಅವಾಗಲೇ ಒಂದು ಮೈಕ್ರೋಬಯಾಲಜಿ ಅನ್ನೋದು ನಮ್ಮ ಕಡೆ ಸಿಕ್ತು. ಬಟ್ ಇನ್ನೂ ಕೂಡ ಏನಕ್ಕೆ ಅನೌನ್ಸ್ ಮಾಡ್ತಿಲ್ಲ ಅಂತ ಗೊತ್ತಾದಾಗ ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೀವು ಸುಮ್ಮನೆ ಕೂರ್ಬಾಡ್ರೋ ಪ್ಲೀಸ್. ನಾನೇನು ಹೇಳ್ತೀನಿ, ಬರೋದೇ ಸ್ವಲ್ಪ ಬೇಗನೆ ಬರಲಿ ಅಂತ ನಾನೇನು ಕೇಳ್ತೀನಿ ಅಂತಂದರೆ, ನಾನು ಇಲ್ಲಿ ಕೆಳಗಡೆ ಒಂದು ಇನ್ಸ್ಟಾಗ್ರಾಮ್ ಒಂದು ಅಕೌಂಟ್ನ ಕೊಟ್ಟಿದ್ದೀನಿ, ಬಿ ಎಸ್ ನರ್ಸಿಂಗ್ ಅರ್ಜುಜಾಸ್ ಅಂತಂದು. ಅದರಲ್ಲಿ ಒಂದು ಪೋಸ್ಟ್ ಇದೆ. ಓಕೆ, ಅಂದರೆ ಬಿ ಎಸ್ ನರ್ಸಿಂಗು ಥರ್ಡ್ ಸೆಮಿಸ್ಟ್ರಿಗೆ ಏನಿಲ್ಲ, ಒಂದು ಸಿಲೆಬಸ್ ಅಷ್ಟೇ ಬಿಟ್ಟರೆ, ಒಂದು ಕ್ವಶನ್ ಬ್ಯಾಂಕ್ ಇಲ್ಲ, ಬ್ಲೂ ಪ್ರಿಂಟ್ ಇಲ್ಲ, ಏನಿಲ್ಲ. ಆದಷ್ಟು ಒಂದು ಅಟ್ಲೀಸ್ಟ್ ನಮಗೆ ಒಂದು ಬ್ಲೂ ಪ್ರಿಂಟ್ ಆದರೂ ಬಿಡ್ರಿ ಅನ್ನೋಕ್ಕೆ ಒಂದು ರಿಕ್ವೆಸ್ಟ್ ಒಂದು ಪೋಸ್ಟ್ ಇದೆ. ಅದನ್ನು ಆದಷ್ಟು ಏನು ಮಾಡಿರಿ ಅಂತಂದರೆ, ನೀವು ಇನ್ಸ್ಟಾಗ್ರಾಮ್ ಅಂತೂ ಎಲ್ಲರದ್ದು ಇದ್ದೇ ಇರ್ತದೆ. ಸಂಜಯ್ ಸರ್, ಓಕೆ, ಅಂದರೆ ಆರ್ಜುಜಸ್ ಇನ್ಚಾರ್ಜ್ ಏನಿದ್ದಾರೆ ನೋಡ್ರಿ, ಅವ್ರಿಗೆ ಆ ಪೋಸ್ಟ್ನ ಶೇರ್ ಮಾಡಿರಿ. ನೀವು ಜಾಸ್ತಿ ಶೇರ್ ಮಾಡಿರಿ. ನಾನು ಅದನ್ನೇ ಹೇಳಿದ್ದೆ, ಬಟ್ ಮಾಡಿದರೆ, ಬಟ್ ಎಫೆಕ್ಟಿವ್ ಆಗಿ ಯಾರು ಕೂಡ ಮಾಡ್ತಿಲ್ಲ. ಬಟ್ ನೋಡಿದ್ರೆ ಜಸ್ಟ್ ಒಂದು ಶೇರ್ ಮಾಡಿರಿ ಅವ್ರಿಗೆ ಅಂತ ಹೇಳ್ತಿದ್ದೀನಿ. ಯಾಕಂತಂದರೆ ಅವರು ಜಾಸ್ತಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅವ್ರು ರೀಪ್ಲೈ ಮಾಡದಿದ್ರು ಕೂಡ ಕೆಲವೊಬ್ಬರಿಗೆ ನೋಡ್ಕೊತಾರೆ. ಅವರು ಜಾಸ್ತಿ ಈ ಥರ ನೋಡ್ಕೊಂಡಾಗ ಅವ್ರಿಗೆ ಏನು ಅನ್ಸುತ್ತೆ ಅಂತಂದರೆ, ಖಂಡಿತ ಅವ್ರು ಏನು ಮಾಡ್ತಾರೆ, ಬೇಗನೆ ರಿಲೀಸ್ ಮಾಡೋಕ್ಕೆ ಅವ್ರು ಒತ್ತಾಯ ಅಥವಾ ಪ್ರೆಷರ್ ಆದರೂ ಹಾಕ್ತಾರೆ ಅಟ್ಲೀಸ್ಟ್ ಮೇಲಿಂದ. ಸೊ ಹಂಗಾಗಿಬಿಟ್ಟು ಏನಪ್ಪ ಅಂತಂದರೆ, ನಿಮ್ಮ ಬ್ಲೂ ಪ್ರಿಂಟ್ ಅಂದರೂ ಖಂಡಿತ 100% ಬಂದೇ ಬರ್ತದ. ಬಟ್ ಆದಷ್ಟು ಬೇಗ ಬರಲಿ ಅಂತ ನಾನು ನಿಮ್ಗೆ ಕೇಳ್ಕೊತಿದ್ದೀನಿ ನಿಮಗೆ. ಯಾಕಂದ್ರೆ ನನಗೇನಿಲ್ಲ, ಯಾಕಂತಂದರೆ ನಾವು ಇವಾಗಲೇ 3rd ಇಯರ್ ಇದ್ದೀವಿ. ಬಟ್ ನೀವು 3rd ಸೆಮ್ ಇದ್ದೀರಾ ಅಟ್ಲೀಸ್ಟ್. ಯಾಕಂದರೆ ಇನ್ನೂ 1 ಮಂತ್ ಇದೆ ಎಕ್ಸಾಮ್. ಆ್ಯಕ್ಚುಲಿ 1ನೇ ತಾರೀಕು ಅಂದರೆ ಜುಲೈ 1ನೇ ತಾರೀಕು ಅಂದರೆ ಸದ್ಯಕ್ಕೆ ಇವಾಗ 22ನೇ ತಾರೀಕು ಅಂದರೆ ಇನ್ನೂ ಒಂದು 38 ರಿಂದ 40 ದಿನ ಕರೆಕ್ಟ್ ಹೆಂಗೆ ನೋಡಿದರೆ. ಸೊ ಹಂಗಾಗಿಬಿಟ್ಟು 1 ಮಂತ್ ಆದರೂ ಅಟ್ಲೀಸ್ಟ್ ನಿಮ್ಮ ಬ್ಲೂ ಪ್ರಿಂಟ್ ಇಟ್ಕೊಂಡು ಓದಿದರೆ ಸ್ವಲ್ಪ ನಿಮ್ಗೆ ಅಟ್ಲೀಸ್ಟ್ ಯಾವ ರೀತಿ ಓದ್ಬೇಕನ್ನೋದಾದ್ರೂ ಒಂದು ಐಡಿಯಾ ಆದರೂ ಬರ್ತದೆ. ಸುಮ್ಮನೆ ಓದ್ತಾಯಿದ್ರಿ ನೀವು, ಉದ್ದಕ್ಕೆ ಓದ್ಕೊತ ಕೂತಿದ್ದೀರಾ. ಬಟ್ ಎಕ್ಸಾಮಲ್ಲಿ ಅಟ್ಲೀಸ್ಟ್ ಆದರೂ 1 ವೀಕ್ ಚೆನ್ನಾಗಿ ಬ್ಲೂ ಪ್ರಿಂಟ್ ಇಟ್ಕೊಂಡು ಓದ್ಬಿಟ್ರೆ ಸಾಕಲ್ವಾ. ಸೊ ಹಂಗಾಗಿಬಿಟ್ಟು ಆದಷ್ಟು ಏನು ಮಾಡಿರಿ, ನಾನು ಏನು ಹೇಳಿದ್ನೋ ಆ ಕೆಲಸ ಮಾಡಿರಿ. ಬರ್ತದೆ ನಿಮ್ಮ ಬ್ಲೂ ಪ್ರಿಂಟ್ ಅಂತೂ ವರಿ ಮಾಡ್ಕೊಳ್ಕೊಬೇಡ್ರಿ, 100% ಬರ್ತದೆ. ಸರಿ, ಆದಷ್ಟು ಏನು ಮಾಡಿರಿ ಅಂತಂದರೆ, ನಿಮಗೆ 3rd ಸೆಮಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು ಅಂತನೆಲ್ಲ ಕೂಡ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಜಾಯ್ನ್ ಆಗಿರಿ. ಆ್ಯಂಡ್ ಈ ಒಂದು ಚಾನಲ್ಲಿ ಹೊಸ ಚಾನಲ್ ಅಂತ ಹೇಳಿದ್ದೀನಿ, ಪ್ಲೀಸ್ ಆದಷ್ಟು ಏನು ಮಾಡಿರಿ ಅಂದರೆ, ನರ್ಸಿಂಗ್ ಇನ್ ಕನ್ನಡ ಅದು 8,000 ಇದ್ದೀರಲ್ವಾ, ಆ ಚಾನಲಲ್ಲಿ ಸ್ವಲ್ಪ ಇನ್ನೂ 1 ಮಂತು ವೀಡಿಯೋ ಬರಲಿಕ್ಕಿಲ್ಲ. ಈಗ ಒಂದು 1 ಮಂತು ಇದೇ ಏನಾದರೂ ನರ್ಸಿಂಗ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಈ ಒಂದು ಚಾನಲ್ಲಿ. ಸೊ ಹಂಗಾಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.